ಮೊದಲನೆಯ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ? ಎ ಬದನೆಕಾಯಿ, ಬಿ ಟೊಮಾಟೊ, ಸಿ ಈರುಳ್ಳಿ, ಡಿ ಪಾಲಕ್ ಸೊಪ್ಪು. ಉತ್ತರ ಡಿ ಪಾಲಕ್ ಸೊಪ್ಪು. ಎರಡನೆಯ ಪ್ರಶ್ನೆ, ಪ್ರಧಾನಮಂತ್ರಿ ಜನಧನ ಯೋಜನೆ ಯಾವಾಗ ಪ್ರಾರಂಭವಾಯಿತು? ಎ 2014ರಲ್ಲಿ, ಬಿ 2018ರಲ್ಲಿ, ಸಿ 2000ರಲ್ಲಿ, ಡಿ 2004ರಲ್ಲಿ. ಉತ್ತರ ಎ 2014ರಲ್ಲಿ. ಮೂರನೇ ಪ್ರಶ್ನೆ, ಯಾವ ರಕ್ತದ ಗುಂಪಿನ ಜನರನ್ನು ಹೆಚ್ಚು ಸೊಳ್ಳೆಗಳು ಕಚ್ಚುತ್ತವೆ? ಎ ಬಿ ರಕ್ತದ ಗುಂಪು, ಬಿ ಓ ರಕ್ತದ ಗುಂಪು, ಸಿ ಎ ರಕ್ತದ ಗುಂಪು, ಡಿ ಎ ಬಿ ರಕ್ತದ ಗುಂಪು. ಉತ್ತರ ಬಿ ಓ ರಕ್ತದ ಗುಂಪು. ನಾಲ್ಕನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವ ಡ್ರೈ ಫ್ರೂಟ್ಸ್ ಅನ್ನು ಸೇವಿಸಬೇಕು? ಎ ಬಾದಾಮಿ, ಬಿ ಗೋಡಂಬಿ, ಸಿ ವಾಲ್ನಟ್ಸ್, ಡಿ ಅಂಜೂರ. ಉತ್ತರ ಎ ಬಾದಾಮಿ. ಐದನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯಾವ ರೂಪದಲ್ಲಿ ಶಕ್ತಿಯನ್ನು ಸ್ವೀಕರಿಸಲಾಗುತ್ತದೆ? ಎ ಸುಕ್ರೋಸ್, ಬಿ ಗ್ಲೂಕೋಸ್, ಸಿ ಪಿಷ್ಟ, ಡಿ ಅಮೈನೋ ಆಮ್ಲ. ಉತ್ತರ ಬಿ ಗ್ಲೂಕೋಸ್. ಆರನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ನೈಋತ್ಯ ಮಾನ್ಸೂನ್ ಮಳೆ ಯಾವ ರಾಜ್ಯದಲ್ಲಿ ಬರುತ್ತದೆ? ಎ ಕೇರಳದಲ್ಲಿ, ಬಿ ತಮಿಳುನಾಡಿನಲ್ಲಿ, ಸಿ ಕರ್ನಾಟಕದಲ್ಲಿ, ಡಿ ಉತ್ತರ ಪ್ರದೇಶದಲ್ಲಿ. ಉತ್ತರ ಎ ಕೇರಳದಲ್ಲಿ. ಏಳನೇ ಪ್ರಶ್ನೆ, ಭಾರತದ ಕಿರೀಟ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಜಮ್ಮು ಮತ್ತು ಕಾಶ್ಮೀರ, ಬಿ ಮಧ್ಯಪ್ರದೇಶ್, ಸಿ ಬಿಹಾರ, ಡಿ ರಾಜಸ್ಥಾನ್. ಉತ್ತರ ಎ ಜಮ್ಮು ಮತ್ತು ಕಾಶ್ಮೀರ್. ಎಂಟನೆಯ ಪ್ರಶ್ನೆ, ಗೂಳಿ ಯಾವ ಬಣ್ಣವನ್ನು ನೋಡಿ ಕೋಪಗೊಳ್ಳುತ್ತದೆ? ಎ ಹಳದಿ, ಬಿ ಹಸಿರು, ಸಿ ಪಿಂಕು, ಡಿ ಕೆಂಪು. ಉತ್ತರ ಡಿ ಕೆಂಪು. ಒಂಬತ್ತನೆಯ ಪ್ರಶ್ನೆ, ಬಿಯರ್ ಕುಡಿಯುವುದರಿಂದ ಯಾವ ವಿಟಮಿನ್ ಹೆಚ್ಚು ಉತ್ಪತ್ತಿಯಾಗುತ್ತದೆ? ಎ ಬಿ ವಿಟಮಿನ್, ಬಿ ಸಿ ವಿಟಮಿನ್, ಸಿ ಡಿ ವಿಟಮಿನ್, ಡಿ ಇ ವಿಟಮಿನ್. ಉತ್ತರ ಎ ಬಿ ವಿಟಮಿನ್. ಹತ್ತನೇ ಪ್ರಶ್ನೆ, ಬಿಪಿ ಅತಿ ಹೈ ಅಥವಾ ಅತಿ ಲೋ ಇದ್ದಾಗ ಏನಾಗುತ್ತದೆ? ಎ ಸಾವು ಸಂಭವಿಸುತ್ತದೆ, ಬಿ ಹೃದಯಘಾತ, ಸಿ ಕಿಡ್ನಿ ವೈಫಲ್ಯ, ಡಿ ಪಾರ್ಶ್ವವಾಯು. ಉತ್ತರ ಬಿ ಹೃದಯಘಾತ. 11ನೇ ಪ್ರಶ್ನೆ, ಭಾರತದಲ್ಲಿ 10 ರೂಪಾಯಿ ನಾಣ್ಯವನ್ನು ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ? ಎ ರೂಪಾಯಿ 1, ಬಿ ರೂಪಾಯಿ 3, ಸಿ ರೂಪಾಯಿ 5, ಡಿ ರೂಪಾಯಿ 7. ಉತ್ತರ ಬಿ ರೂಪಾಯಿ 3. 12ನೇ ಪ್ರಶ್ನೆ, ಯಾವ ದೇಶದಲ್ಲಿ ಗರಿಷ್ಠ ಪ್ರಮಾಣದ ಕಪ್ಪು ಉಪ್ಪು ಕಂಡುಬಂದಿದೆ? ಎ ಪಾಕಿಸ್ತಾನ್, ಬಿ ಇಂಡಿಯಾ, ಸಿ ಆಸ್ಟ್ರೇಲಿಯಾ, ಡಿ ಯುರೋಪ್. ಉತ್ತರ ಡಿ ಯುರೋಪ್. 13ನೇ ಪ್ರಶ್ನೆ, ಭಾರತದಲ್ಲಿ ವಿಮಾನ ಪೈಲಟ್ನ ಸಂಬಳ ಎಷ್ಟು? ಎ 1 ಲಕ್ಷ, ಬಿ 2 ಲಕ್ಷ, ಸಿ 3 ಲಕ್ಷ, ಡಿ 5 ಲಕ್ಷ. ಉತ್ತರ ಬಿ 2 ಲಕ್ಷ. 14ನೇ ಪ್ರಶ್ನೆ, ಮಾನವನ ಜೀರ್ಣಾಂಗವು ಸರಿಸುಮಾರು ಎಷ್ಟು ಅಡಿ ಉದ್ದವಿದೆ? ಎ 30 ಅಡಿ, ಬಿ 40 ಅಡಿ, ಸಿ 20 ಅಡಿ, ಡಿ 10 ಅಡಿ. ಉತ್ತರ ಎ 30 ಅಡಿ. 15ನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿನ್ನುವುದರಿಂದ ದೇಹವು ಯಾವಾಗಲೂ ಆರೋಗ್ಯಕರವಾಗಿರುತ್ತದೆ? ಎ ಆಲೂಗಡ್ಡೆ, ಬಿ ಟೊಮಾಟೊ, ಸಿ ಎಲೆಕೋಸು, ಡಿ ಹಾಗಲಕಾಯಿ. ಉತ್ತರ
ಉತ್ತರ ಡಿ ಹಾಗಲಕಾಯಿ. 16ನೇ ಪ್ರಶ್ನೆ. ಸಾಮಾನ್ಯವಾಗಿ ಆರೋಗ್ಯವಾದ ವ್ಯಕ್ತಿ ನಾರ್ಮಲ್ IBP ಅಥವಾ BP ಎಷ್ಟಿರಬೇಕು? ಎ 145/95, ಬಿ 120/80, ಸಿ 135/80, ಡಿ 140/85. ಉತ್ತರ ಬಿ 120/80. 17ನೇ ಪ್ರಶ್ನೆ. ಚರ್ಮದ ಮೇಲಿನ ಸುಕ್ಕುಗಳನ್ನು ಹೋಗಲಾಡಿಸಲು ಯಾವ ಹಣ್ಣನ್ನು ತಿನ್ನಬೇಕು? ಎ ದಾಳಿಂಬೆ ಹಣ್ಣು, ಬಿ ಸಪೋಟ, ಸಿ ಬಾಳೆಹಣ್ಣು, ಡಿ ಪಪ್ಪಾಯಿ. ಉತ್ತರ ಎ ದಾಳಿಂಬೆ ಹಣ್ಣು. 18ನೇ ಪ್ರಶ್ನೆ. ಯಾವ ಹಣ್ಣನ್ನು ತಿನ್ನುವುದರಿಂದ ಮೆದುಳು ಕಂಪ್ಯೂಟರ್ಗಿಂತ ಚುರುಕಾಗಿರುತ್ತದೆ? ಎ ಕಿತ್ತಳೆ ಹಣ್ಣು, ಬಿ ಪಪ್ಪಾಯಿ ಹಣ್ಣು, ಸಿ ದಾಳಿಂಬೆ, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. ಪ್ರತಿಯೊಂದು ಹಣ್ಣು ತನ್ನದೇ ಆದ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಬಾಳೆಹಣ್ಣುಗಳು ಮೆದುಳಿನ ಶಕ್ತಿಯನ್ನು ನೀಡುತ್ತದೆ, ಮೆದುಳಿನ ಗಮನವನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣುಗಳು ಒಟ್ಟಾರೆಯಾಗಿ ಅರಿವಿನ ಕಾರ್ಯವನ್ನು ಸುಧಾರಿಸುವ ಜೀವಸತ್ವಗಳು ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ. ನಿಜವಾಗಿಯೂ ಮೆದುಳಿಗೆ ಒಂದು ಸೂಪರ್ ಹಣ್ಣು ಅಂದರೆ ಅದು ಬಾಳೆಹಣ್ಣು ಆಗಿದೆ. 19ನೇ ಪ್ರಶ್ನೆ. ಪ್ರಪಂಚದಲ್ಲಿ ಮೊದಲ ಶಾಂಪೂವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಅಮೆರಿಕ, ಬಿ ಚೀನಾ, ಸಿ ಇಂಗ್ಲೆಂಡ್, ಡಿ ಭಾರತ. ಉತ್ತರ ಡಿ ಭಾರತ. 20ನೇ ಪ್ರಶ್ನೆ. ಅತ್ಯಂತ ಬುದ್ಧಿವಂತ ಪಕ್ಷಿ ಯಾವುದು? ಎ ಕಾಗೆ, ಬಿ ಗುಬ್ಬಚ್ಚಿ, ಸಿ ಕಿಂಗ್ ಫಿಶರ್, ಡಿ ಗಿಳಿ. ಉತ್ತರ ಎ ಕಾಗೆ. ಖಾಲಿ ಹೊಟ್ಟೆಯಲ್ಲಿ ಮೊಸರು ತಿಂದರೆ ಏನಾಗುತ್ತದೆ? ಎ ಫೈಲ್ಸ್ ಬರುತ್ತದೆ, ಬಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಸಿ BP ಕಡಿಮೆ ಆಗುತ್ತದೆ, ಡಿ ಕೊಬ್ಬು ಹೆಚ್ಚಾಗುತ್ತದೆ. ಉತ್ತರ ಸಿ BP ಕಡಿಮೆ ಆಗುತ್ತದೆ. ಏನು ತಿನ್ನದೆ ಖಾಲಿ ಹೊಟ್ಟೆಯಲ್ಲಿ ಮೊಸರು ತಿಂದರೆ BP ಕಡಿಮೆ ಆಗುತ್ತದೆ. ಆದ್ದರಿಂದ ಖಾಲಿ ಹೊಟ್ಟೆಯಲ್ಲಿ ಮೊಸರು ತಿನ್ನಬೇಡಿ. ಈ ಕೆಳಗಿನ ಯಾವ ಆಹಾರವು ಮೂತ್ರಪಿಂಡಗಳನ್ನು ಹಾನಿಗೊಳಿಸುತ್ತದೆ? ಎ ಉಪ್ಪು, ಬಿ ಹುಣಸೆ ಹಣ್ಣು, ಸಿ ಕೂಲ್ ಡ್ರಿಂಕ್ಸ್ಗಳು, ಡಿ ಮಾಂಸ. ಉತ್ತರ ಎ ಉಪ್ಪು. ಉಪ್ಪು ಹೆಚ್ಚಾಗಿ ತಿನ್ನುವುದರಿಂದ ಮೂತ್ರಪಿಂಡಗಳಿಗೆ ಹಾನಿಯಾಗುತ್ತದೆ. ಯಾವ ಪ್ರಾಣಿ ಬಿದಿರಿನ ಎಲೆಗಳನ್ನು ತಿನ್ನುತ್ತದೆ? ಎ ಜಿರಾಫೆ, ಬಿ ಆನೆ, ಸಿ ಕೋತಿ, ಡಿ ಪಾಂಡ. ಉತ್ತರ ಡಿ ಪಾಂಡ. ಪಾಂಡ ಪ್ರಾಣಿಯು ಬಿದಿರಿನ ಎಲೆಯನ್ನು ತಿನ್ನುತ್ತದೆ. 50ಕ್ಕಿಂತ ಹೆಚ್ಚಿಗೆ ಮೊಟ್ಟೆ ಇಡುವ ಪಕ್ಷಿ ಯಾವುದು? ಎ ಏಮೋ ಪಕ್ಷಿ, ಬಿ ಕಾಗೆ, ಸಿ ಆಟ್ರಿಚ್, ಡಿ ಕೋಳಿ. ಉತ್ತರ ಸಿ ಆಟ್ರಿಚ್ ಪಕ್ಷಿ ಅಥವಾ ಉಷ್ಟ್ರ ಪಕ್ಷಿ. 50ಕ್ಕಿಂತ ಹೆಚ್ಚಿಗೆ ಮೊಟ್ಟೆ ಇಡುವ ಪಕ್ಷಿ ಅಂದರೆ ಉಷ್ಟ್ರ ಪಕ್ಷಿ.